ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ವಿ ಎ ಫ್ಯಾಮಿಲಿ ಪುತ್ತೂರು ಚಾನಲ್ಗೆ ಸ್ವಾಗತ ಹೇಳುತ್ತಾ, ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸ ಮಾಡೋಣ. ಸ್ವೀಟಾಗಿ ಹೇಗೆ ಇರ್ತದೆ ಅಂತ ನೋಡ್ಕೊಂಡು ಬರೋಣ. ತುಂಬ ಟೇಸ್ಟಿಯಾಗಿರ್ತದೆ, ಹಾಗೆ ಕಡಿಮೆ ಇಂಗ್ರೀಡಿಯನ್ನ ಉಪಯೋಗಿಸ್ಕೊಂಡು ಮಾಡುವಂಥದ್ದು. ಓಕೆ, ಹಾಗಾದರೆ ಇದಕ್ಕೆ ಬೇಕಾಗಿರುವಂಥ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ತೆಗೆದಿಟ್ಟಿದೆ ಅಂತ ನೋಡ್ಕೊಂಡು ಬರೋಣ. ಅದಾಗೆ ನೋಡಿ, ನಾನು ಸ್ವಲ್ಪ ನೀವು ಎಷ್ಟು ನಾನು ನೋಡಿ, ಇವಾಗ ನಾವು 2 ಜನರಿಗೆ ಬೇಕಾಗುವಷ್ಟು ನಾನು ತಗೊಂಡಿದ್ದೇನೆ. ನಿಮಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಹೇಳಿದರೆ ನೀವು ಇದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇವಾಗ ನಾನು ನೋಡಿ ಶಾವಿಗೆ ತಗೊಂಡಿದ್ದೇನೆ ಈ ರೀತಿಯಾಗಿ ಸ್ವಲ್ಪ. ಹಾಗೆ ಇಲ್ಲಿ ಸಬ್ಬಕ್ಕಿ ತಗೊಂಡಿದ್ದೇನೆ, ಅಂದರೆ ಸಾಗು ಅಂತ ಹೇಳ್ತೇವೆ ಅದು. ಇದನ್ನು ಇವಾಗ ನಾವು ಚೆನ್ನಾಗಿ ತೊಳೆದು ಬಿಟ್ಟು 2 ಸಲ ಮತ್ತೆ ನೀರು ಹಾಕಿ ನೆನೆಸಿಟ್ಟಿದ್ದೇನೆ ಒಂದು 1/4 ಗಂಟೆಗಳ ಕಾಲ. ಯಾಕಂದರೆ ಬೇಗ ಬೇಯುತ್ತದೆ, ಅದಕ್ಕೋಸ್ಕರ. ನೋಡಿ ಈ ರೀತಿಯಾಗಿ ಇರ್ತದೆ ನೋಡಿ. ನೀರಿನ ಕಲರ್ ಯಾವತ್ತೂ ಹೀಗೆ ಮಿಕ್ಸ್ ಇರಬಾರ್ದು, ನೀರಿಂದೇ ಕಲರ್ ನೋಡ್ಕೋಬೇಕು, ಆವಾಗ ಅದು ಕ್ಲೀನ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಎತ್ಕೊಂಡಿದ್ದೇನೆ. ಹಾಗೆ ಇದರಲ್ಲಿ ಸ್ವಲ್ಪ ಗೋಡಂಬಿ, ಹಾಗೆ ಸ್ವಲ್ಪ 4-5 ಎಸಳು ಏಲಕ್ಕಿ, ಹಾಗೆ ಸ್ವಲ್ಪನೇ ಸ್ವಲ್ಪ ಅಂದರೆ ಸಿಹಿಯನ್ನು ಎತ್ತಿಡಬೇಕಲ್ಲ, ಅದಕ್ಕೋಸ್ಕರ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ತಗೊಂಡಿದ್ದೇನೆ. ನಾನು ಇಲ್ಲಿ ಕಲ್ಲು ಉಪ್ಪನ್ನು ಉಪಯೋಗಿಸ್ತಾ ಇದ್ದೇನೆ. ಹಾಗೆ ರುಚಿಗೆ ಅನುಸಾರವಾಗಿ ನೀವು ಸಕ್ಕರೆಯನ್ನು ನೋಡಿಕೊಂಡು ಸ್ವೀಟ್ ಎಷ್ಟು ಬೇಕಾಗ್ತದೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇದಕ್ಕೆ ನಾನು ಉಪಯೋಗಿಸ್ತಾ ಇರೋದು ನೋಡಿ, ಅರ್ಧ ಲೀಟ್ರ್ ಹಾಲನ್ನು ಉಪಯೋಗಿಸ್ತಾ ಇದ್ದೇನೆ, ಗಟ್ಟಿ ಹಾಲನ್ನು. ಓಕೆ, ಹಾಗಾದರೆ ಇದನ್ನು ಹೇಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣ. ಈಗ ನೋಡಿ, ನಾನೊಂದು ಸಣ್ಣ ಪಾತ್ರವನ್ನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಇವಾಗ ಈ ನೀರು ಬಿಸಿ ಆಗಬೇಕು. ಬಿಸಿ ಆದ ನಂತರ ಅದನ್ನು ಬೇಯಲಿಕ್ಕೆ ಇಡೋಣ. ಸ್ವಲ್ಪ ಬಿಸಿ ಆಗಲಿ. ಯಾರೆಲ್ಲ ನಮ್ಮ ಚಾನಲನ್ನು ವಿ ಎ ಫ್ಯಾಮಿಲಿ ಪುತ್ತೂರು ಚಾನಲನ್ನು ನೋಡ್ತಿದ್ರೆ ಅವರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನೀವು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ನಿಮ್ಮ ಶೇರ್ ಮಾಡಿದ ನಂತರ ನಮಗೆ ಒಂದು ಹೆಲ್ಪ್ ಆಗ್ತದೆ, ನಮ್ಮ ವಿಡಿಯೋಕ್ಕೆ ಒಂದು ಸಪೋರ್ಟ್ ಸಿಕ್ಕಿದಾಗೆ ಆಗ್ತದೆ. ಹಾಗೆ ಲೈಕ್ ಮಾಡಿ. ಹಾಗೆ ಮಾಡಲಿಲ್ಲ ಎಲ್ಲರೂ ಗಾಯ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗಾಯ್ಸ್, ಇದು ಬಿಸಿಯಾಗಿದೆ. ಇವಾಗ ಈ ಹೊತ್ತಲ್ಲಿ ನಾವು ಇಲ್ಲಿ ಆವಾಗಲೇ ತೆಗೆದಿಟ್ಟಂಥ ಸಬ್ಬಕ್ಕಿ ಅಂದರೆ ಸಾಗನ್ನು ನಾವು ನೆನೆಸಿಟ್ಟಂಥ ನೀರು ಸಮೇತವಾಗಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಜಾಸ್ತಿ ಹೊತ್ತು ನೆನೆಸಿಟ್ರೆ ಗೈಸ್ ಅದು ತುಂಬ ಹುಡಿ ಹುಡಿ ಆಗ್ತದೆ. ಹೀಗೆ ಮಾಡೋದ್ರಿಂದ ನಿಮ್ಮ ಟೈಮು ಉಳಿತಾಯ ಆಗ್ತದೆ. ಅಂದರೆ ತುಂಬ ಹೊತ್ತು ಇದು ಬೇಯಿಸ್ಲಿಕ್ಕೆ ಇಡಬೇಕಂತೇನು ಇರೋದಿಲ್ಲ. ಇವಾಗ ನೀವು ಇದನ್ನು ಫಸ್ಟಿಗೆ ಉಪಯೋಗಿಸುವಾಗ ಈ ರೀತಿಯಾಗಿ ಇರುವಂಥ ಸೌಟನ್ನು ಯೂಸ್ ಮಾಡಬೇಕಾಗ್ತದೆ. ಇದಕ್ಕೆ ಸಕ್ಕರೆ ಎಲ್ಲ ಇವಾಗಲೇ ಹಾಕೋದು ಬೇಡ, ಇದು ಸ್ವಲ್ಪ ಕುದಿಲಿ. ನೋಡುವ ಯಾವ ರೀತಿ ಇಷ್ಟು ಬೆಂದಿದೆ. ಆಗುವಾಗ ಹೇಗೆ ಅಂತ ಗೊತ್ತಾಗೋದು ನೋಡಿ. ಈ ರೀತಿಯಾಗಿ ಒಂದು ನೀರಿನ ಕಲರ್ ಶೇಡಾಗಿ ಬರ್ತದೆ. ನಾನಿವಾಗ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ. ಈ ಹೊತ್ತಲ್ಲಿ ನಾನು ಇವಾಗ ತೆಗೆದಿಟ್ಟಂಥ ಏಲಕ್ಕಿ ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನೋಡಿಲ್ಲಿ ಶಾವಿಗೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಇವಾಗ ಅದನ್ನು ಲೈಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಗಂಟಾಗಿರ್ತದೆ ಬಿಸಿಗೆ. ಇವಾಗ ಇನ್ನು ಸೌಟನ್ನು ಬಿಡಬಾರ್ದು, ಯಾಕೆಂದರೆ ಶಾವಿಗೆ ಹಾಕಿದ ನಂತರ ಅದು ತಲೆ ಹಿಡಿಯುವ ಚಾನ್ಸಸ್ಸು ಇರ್ತದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಅದನ್ನು ಬೇಯಿಸಬೇಕಾಗ್ತದೆ. ಮಕ್ಕಳಿಂದ ಹಿಡಿದವರಿಗೆಲ್ಲರಿಗೂ ಇದು ಭಾರಿ ತುಂಬ ಇಷ್ಟ. ಇದರ ಪ್ರಿಯರೇ ಇರ್ತಾರೆ ಈ ಪಾಯಸದ್ದು. ಸಬ್ಬಕ್ಕಿ ಮತ್ತು ಶಾವಿಗೆದ್ದು ಪಾಯಸ ತಿನ್ನೋರು ತುಂಬ ರುಚಿಯಾಗಿರ್ತದೆ ಗೈಸ್. ಹಾಗೆ ಹಾಲಿನ ಬದಲು ಹಸಿ ತೆಂಗಿನಕಾಯಿ ಇದ್ದರೆ ಅದರದ್ದು ಕೂಡ ಹಾಲು ತೆಗೆದು ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಅದನ್ನು ಇನ್ನೊಂದು ಸರಿ ಯಾವ ರೀತಿ ಮಾಡೋದು, ತೆಂಗಿನ ಹಾಲು ತೆಗೆದು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತೇಳಿ ನಾವು ತಿಳಿಸ್ಕೊಡ್ತೇವೆ ಇನ್ನು ಮುಂದಿನ ವಿಡಿಯೋದಲ್ಲಿ. ಏಲಕ್ಕಿಯ ಪರಿಮಳ ಎಲ್ಲ ಚಂದ ಮೂಗಿಗೆ ಬಡಿತಾ ಇದೆ ಗೈಸ್. ತುಂಬ ತುಂಬ ಚೆನ್ನಾಗಿ ಆಗಿದೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿ
ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ಈ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನಕ್ಕೆ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ಕಾರಣ. ನೋಡಿ ಇವಾಗ ಬೇಯ್ತಾ ಇದೆ. ಇವಾಗ ಇಲ್ಲಿ ನೋಡಿ ಈ ರೀತಿಯಾಗಿ ಕೈ ಅಲ್ಲಾಡಿಸ್ತಾ ಇರಬೇಕಾಗ್ತದೆ ನೋಡಿ. ಇಲ್ಲಂತ ಹೇಳಿದರೆ ತಲೆ ಹಿಡಿತದೆ. ಯಾಕೆಂದರೆ ಮೊದಲನೇದಾಗಿ ನಾವು ತೆಗೆದಿಟ್ಟಂಥ ಪಾತ್ರೆ ಸ್ಟೀಲ್ ಇದು. ಆದ ಕಾರಣ ಗ್ಯಾಸಲ್ಲಿ ಮಾಡೋದಲ್ವಾ, ಆದ ಕಾರಣ ನಿಮಗೆ ಸ್ವಲ್ಪ ತಲೆ ಹಿಡಿಯುವ ಚಾನ್ಸಸ್ಸು ಜಾಸ್ತಿ ಇರ್ತದೆ. ನೋಡಿ ನೀವು ಆದಷ್ಟು ಜನರು ಈ ರೀತಿಯಾಗಿ ಮಾಡಿ. ಯಾಕೆಂತ ಹೇಳಿದರೆ ಆರೋಗ್ಯಕ್ಕೂ ತುಂಬ ಉಪಕಾರ ಆಗಿರ್ತದೆ. ಇದು ದೇಹಕ್ಕೆ ತಂಪನ್ನು ಕೂಡ ನೀಡ್ತದೆ ಸಾಗು ಅಂತ. ಯಾರ ಬಾಡಿಯೆಲ್ಲ ಹೀಟ್ ಇರ್ತದೆ ಅವರೆಲ್ಲ ಇದನ್ನು ಉಪಯೋಗಿಸ್ಬೋದು. ಸಾಗೆಲ್ಲ ವಾರದಲ್ಲಿ ಒಂದು ಸರಿ ಎಲ್ಲ ಈ ರೀತಿಯಾಗಿ ಪಾಯಸ ಮಾಡ್ಕೊಂಡು ತಿನ್ಬೋದು. ಹಾಗೆ ಇನ್ನು ಮುಂದಿನ ಬರುವ ತಿಂಗಳಲ್ಲೆಲ್ಲ ಹಬ್ಬ ಹರಿದಿನಗಳು ಬರುವ ಚಾನ್ಸಸ್ ಇದೆ. ಆವಾಗೆಲ್ಲ ಇದನ್ನು ನೀವು ಮಾಡಿ ದೇವರಿಗೆ ನೈವೇದ್ಯವಾಗಿ ಕೂಡ ನೀವು ಇಡ್ಬೋದು. ಮನೆಗೆ ಗೆಸ್ಟ್ ಬಂದಾಗಲೂ ಕೂಡ ಎಲ್ಲ ರೀತಿಯಲ್ಲಿ ನಿಮಗೆ ಯೂಸ್ ಆಗುವಂಥದ್ದು. ಮಕ್ಕಳಿಗೆಲ್ಲ ಅಂತ ತುಂಬ ಇಷ್ಟ ಆಗಿರ್ತದೆ. ಹಾಗೆ ನಾವು ಆದಷ್ಟು ಮನೆಯಲ್ಲೇ ಮಾಡುವಂಥದ್ದು ತಿಂಡಿ ತಿನಿಸುಗಳನ್ನೆಲ್ಲ ಮಕ್ಕಳಿಗೆ ಕೊಡಬೇಕು. ಯಾಕೆಂತ ಹೇಳಿದರೆ ಹೊರಗಿನ ತಿಂಡಿ ಎಲ್ಲ ತಿನ್ನಿಸಬಾರ್ದು. ಈ ಹೊತ್ತಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಅದೇ ಒಂದು ಕಲ್ಲಿನಷ್ಟು, ಒಂದು ಕಲ್ಲುಪ್ಪು ತಗೊಂಡಿದ್ದೇನೆ. ಅದರ ಒಂದು ಕಲ್ಲುಪ್ಪನ್ನು ನೀವು ಹಾಕೋಣ, ಒಂದು ಚಿಟಿಕೆಯಷ್ಟು ಉಪ್ಪನ್ನು. ಯಾಕೆಂತ ಹೇಳಿದರೆ ಸ್ವೀಟ್ ಎತ್ತಿಡಬೇಕಾಗ್ತದೆ. ನಾನು ಆವಾಗಲೇ ಹೇಳಿದ್ದೇನೆ, ಸ್ವೀಟ್ ಯಾವುದೇ ಮಾಡೋದಾದರೂ ಕೂಡ ನೀವು ಒಂದು ಕಲ್ಲು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರ್ತದೆ. ರುಚಿ ಇನ್ನಷ್ಟು ದುಪ್ಪಟ್ಟಾಗಿರ್ತದೆ. ನೋಡಿ ಗೈಸ್, ಒಂದು ಕುದಿ ಬಂದಿದೆ. ಇದು ಶಾವಿಗೆ ಹಾಕಿದ ಕೂಡಲೇ ದಪ್ಪ ಆಗ್ತಾ ಬರ್ತದೆ. ನಾವು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರು ಇನ್ನೂ ಬೇಕು ಅಂತ ಹೇಳಿದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಆವಾಗಲೇ. ಮತ್ತೆ ಇದು ಕುದಿ ಬರಬೇಕು, ನೆಕ್ಸ್ಟೇ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ನಾನು ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಿದ್ದೇನೆ. ಇವಾಗ ನಾನು ಆಗಲೇ ಹೇಳಿದ್ದೇನಲ್ಲ, ರುಚಿಗೆ ಬೇಕಾಗುವಷ್ಟು ನೀವು ಸ್ವೀಟಿಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಬೋದು. ನಾನಿವಾಗ ಮೊದಲಾಗಿ ಈ ಕಪ್ಪರ ಅಳತೆಯಷ್ಟು ನಾನು ಒಂದು ಬೌಲ್ ಹಾಕ್ಕೊಂಡಿದ್ದೇನೆ. ನೋಡೋಣ ಇದು ಸ್ವೀಟ್ ಆಗ್ತದೆ ಅಂತ. ನಿಮಗೆ ಎಷ್ಟು ಸಿಹಿ ಬೇಕಾಗ್ತದೆ ಅಷ್ಟರ ಮಟ್ಟಿಗೆ ನೀವು ಸ್ವೀಟನ್ನು ಆ್ಯಡ್ ಮಾಡ್ಕೊಳ್ಬೋದು. ಯಾಕೆಂತ ಹೇಳಿದರೆ ಕೆಲವರಿಗೆ ಸ್ವೀಟ್ ಬೇಕಾಗ್ತದೆ, ಕೆಲವರಿಗೆ ಸ್ವಲ್ಪ ಸಪ್ಪೆ ಇರ್ತದೆ, ಹಾಗೆಲ್ಲ ಇರ್ತದಲ್ಲ. ಎಲ್ಲರ ನಾಲಿಗೆ ಒಂದೇ ರೀತಿ ಇರುವುದಿಲ್ಲಲ್ಲ, ಬೇರೆ ಬೇರೆ ರೀತಿಯಾಗಿ ಇರ್ತದೆ. ಅದಕ್ಕೋಸ್ಕರ ನಿಮಗೆ ಹೇಗೆ ಬೇಕೋ ಹಾಗೆ ನೋಡ್ಕೊಳ್ಳಿ. ಮಾತ್ರ ನೆನಪಲ್ಲಿಡಿ, ತಲೆ ಹಿಡಿಯೋದು ಬೇಡ. ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಲಿ. ನನ್ನ ಪ್ರಕಾರ ಅದೇ ಸಾಕಾಗ್ತದೆ. ಯಾಕೆಂತ ಹೇಳಿದರೆ ತುಂಬ ಸ್ವೀಟ್ ಆಗಿದೆ. ಇದಿಷ್ಟು ಸಾಕಾಗ್ತದೆ. ಒಂದು ಬೌಲಷ್ಟು ತಗೊಳ್ಳಿ ನೀವು. ಮತ್ತು ಇವಾಗ ಇನ್ನು ಈ ಹೊತ್ತಲ್ಲಿ ನೀವು ಹಾಲನ್ನು, ಆವಾಗಲೇ ಅರ್ಧ ಲೀಟ್ರ್ ಹಾಲನ್ನು ನಾನು ತಗೊಂಡಿದ್ದೇನೆ, ಹಾಲಲ್ಲೇ ಮಾಡ್ತಾ ಇದ್ದೇನೆ. ನೀವು ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮನಸೆ ಮನಸೆ ನನ್ನಿಷ್ಟಕ್ಕೆ ಬಿಡು, ಏನೇ ಆದರೂ ನನ್ನಷ್ಟಕ್ಕೆ ಬಿಡು, ಗೆಲು. ಈ ರೀತಿಯಾಗಿ ಮಾಡಿ ಎಲ್ಲ ಮನೆಯವರಿಗೆಲ್ಲರಿಗೂ ಒಂದು ಸರ್ಪ್ರೈಸ್ ಆಗಿ ಬಡಿಸಿ ನೋಡಿ. ಎಲ್ಲರೂ ಚಪ್ಪರಿಸುವಾಗೆ ತಿಂತಾರೆ. ವಾವ್, ನೀನೇನು ಎಷ್ಟು ಚಂದ ಮಾಡಿದ್ಯಾ ಪಾಯಸ ಅಂತ ಹೇಳ್ತಾರೆ. ಅಷ್ಟು ಸೊಗಸಾಗಿದೆ ಗಾಯ್ಸ್. ಪಾಯಸ ರೆಡಿ ಗೈಸ್. ನೋಡಿ ಈ ರೀತಿಯಾಗಿ ಹಾಲು ಉಕ್ಕಬೇಕು. ಇದಿವಾಗ ರೆಡಿಯಾಗಿದೆ ಪಾಯಸ ಎಲ್ಲ ಬೆಂದು. ಇನ್ನು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೋಣ. ಇವಾಗ ಇದನ್ನು ಗ್ಯಾಸಲ್ಲಿ ಸಿಮ್ಮಿಟ್ಟು 1 ನಿಮಿಷಗಳ ಕಾಲ ಈ ರೀತಿಯಾಗಿ ಕೈಯೆಲ್ಲ ಆಡಿಸಿ ಇದು ಮಾಡಿದರೆ ಪರ್ಫೆಕ್ಟ್ ಆಗುತ್ತೆ ಗೈಸ್. ಇನ್ನು ಫೈನಲ್ ಟಚಪ್ ಮಾಡಲಿಕ್ಕೆ ಒಂದು ಬಾಕಿ, ಅದು ಮಾಡೋಣ.
ಓಕೆ, ಇದಿವಾಗ ಆಗಿದೆ. ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. ಇವಾಗ ನೋಡಿ, ನಾವೊಂದು ಒಗ್ಗರಣೆಗೆ ಈ ರೀತಿಯಾಗಿ ಇಟ್ಕೊಂಡಿದ್ದೇವೆ ಒಂದು. ಇದಕ್ಕೆ ಇನ್ನು ನಾವು ತುಪ್ಪ ಮತ್ತು ಗೋಡಂಬಿಯನ್ನು ಹುರಿಯೋಣ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿಯನ್ನು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಪ್ಪ ಸ್ವಲ್ಪ ಜಾಸ್ತಿನೇ ಇರಲಿ. ಇವಾಗ ನೋಡಿ, ಇದಕ್ಕೆ ದ್ರಾಕ್ಷಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇವೆ. ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಎಷ್ಟು ಚಂದದ ಪಾಯಸ ಆಯಿತು. ಪಾಯಸ ರೆಡಿ. ನೋಡಿ ಎಷ್ಟು ಗಟ್ಟಿಯಾಗಿ ತುಂಬ ಚೆನ್ನಾಗಾಗಿದೆ ಅಲ್ಲ. ಓಕೆ, ಹಾಗಾದರೆ ಇದನ್ನು ಸರ್ವ್ ಮಾಡ್ಕೊಂಡು ಬರೋಣ. ಮಗ ಎಣಿಸುವ ಪಾಯಸ ರೆಡಿ. ನೋಡಿ ಹೀಗಾಗಿದೆ ಅಂತ.